ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ನೋಡಿ, ಈ ಒಂದು ಮಾಸದ ಭವಿಷ್ಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿರುತ್ತೆ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಮಕರ ರಾಶಿಯವ್ರಿಗೆ ಮಾರ್ಗಶಿರ ಮಾಸ, ಅದರ ಅರ್ಥಾತ್ ಈ ಅಮಾವಾಸ್ಯೆಯಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗ್ತದೆ. ಲಕ್ಷ್ಮಿಯ ಕಟಾಕ್ಷಕ್ಕೋಸ್ಕರ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ, ಯಾಕೆಂದರೆ ಶುಕ್ರ ಯೋಗಾಧಿಪತಿ, ಯೋಗದ ಫಲಗಳು ಬೇಕಾ, ಖಂಡಿತವಾಗಿ ಗುರುವಾರಗಳಂದು ಲಕ್ಷ್ಮಿಯ ಆರಾಧನೆಯನ್ನು ಈ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಆಸಕ್ತಿಯನ್ನು ವಹಿಸ್ಕೊಳ್ಳಿ. ನೋಡಿ, ಮಕರ ರಾಶಿಯವ್ರಿಗೆ ಈ ಒಂದು ಮಾಸ ಸ್ವಲ್ಪ ಮಟ್ಟಿಗೆ ನೋಡಿ ಗುರುವಿನ ಬಲ ಸಹಿತವಾಗಿ ಕಡಿಮೆ ಆಗಿದೆ. ಗುರು ನೇರ ದೃಷ್ಟಿ ಮಕರ ರಾಶಿ ಮೇಲಿತ್ತು, ವಕ್ರಗತಿಯಿಂದ ಈಗ ಷಷ್ಠಭಾವಕ್ಕೆ ಹೋಗ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಮಕರ ರಾಶಿಯವರು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರತ್ಯಾಗವನ್ನು ಮಾಡಿ ತೃತೀಯ ಭಾವದಲ್ಲಿದ್ದಾರೆ. ಈ ಎರಡರ ಸ್ಥಾನ ರಾಹು ಏನು ಮಾಡುತ್ತೆ, ಹಣಕಾಸು, ವಹಿವಾಟು, ಕುಟುಂಬ ಇವೆಲ್ಲದರಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತರಬಹುದು. ಎಚ್ಚರವಾಗಿರಬೇಕು. ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಬಟ್ ಎಫರ್ಟಿಂದ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಅಶುಭಗಳ ಮಿಶ್ರಣವಿರ್ತಕ್ಕಂಥದ್ದು ಈ ಒಂದು ಮಕರ ರಾಶಿಯವರು ತೋರಿಸ್ತದೆ. ನೋಡಿ, ಮಕರ ರಾಶಿಯವ್ರಿಗೆ ಯೂಶ್ವಲಿ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ಅಷ್ಟಮ ಸ್ಥಾನದಲ್ಲಿ ಕೇತು, ಹಾಗೆ ಸೂರ್ಯ, ಬುಧ, ಶುಕ್ರ 11ರ ಸ್ಥಾನದಲ್ಲಿದ್ದಾನೆ. ಕುಜ ಸಹಿತವಾಗಿ 11ರ ಸ್ಥಾನ. ನಂತರದಲ್ಲಿ ಬರ್ತಕ್ಕಂಥದ್ದು ಲಾಭಾಧಿಪತಿ ನಷ್ಟಕ್ಕೆ ಬರ್ತದೆ. ಇಲ್ಲಿ ನೋಡಿ, ಮಕರ ರಾಶಿಯವರ ಒಂದು ತತ್ವ, ಮಧ್ಯಭಾಗದವರೆಗೂ ಒಂದು ತತ್ವವಿದ್ದರೆ ಮಧ್ಯಭಾಗದ ನಂತರ ಒಂದು ತತ್ವವಾಗ್ತದೆ. ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಈ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಸಮಯ. ಮಧ್ಯಭಾಗದಿಂದ ಅತಿಯಾದಂಥ ಲಾಭ ಬರ್ತದೆ ಮೊದಲು. ಹಾಗೆ 12 ಮನೆ ಪ್ರಾಪ್ತತೆಯಾಗ್ತಕ್ಕಂಥದ್ದು ಇರ್ತದೆ. ತಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ನೋಡಿ, ಅಲ್ಲಿ ಸಹಿತವಾಗಿ ಬುಧ 6ರ ಅಧಿಪತಿ, 9ರ ಅಧಿಪತಿ 11ರ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅಷ್ಟಮಾಧಿಪತಿ ಬುಧಾದಿತ್ಯ ಯೋಗ ಅಂದರೆ 11ರ ಸ್ಥಾನದಲ್ಲಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಮೊದಲೆಲ್ಲ ಚೆನ್ನಾಗಿರ್ತದೆ. ಬರ್ತಾ ಸಂಕಷ್ಟಗಳು ಬರ್ತದೆ. ಜಾಗರೂಕತರಾಗಿರಬೇಕು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿ ವರ್ಗದವರು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದಿರುತ್ತೆ. ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಹಣಕಾಸಿನ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ. 2ರ ಸ್ಥಾನದಲ್ಲಿ ರಾಹು ಇದ್ದಾನೆ. ಕುಟುಂಬ ವ್ಯಾಜ್ಯಗಳು ಕೂಡ ಕಾಣಿಸ್ಕೊಳ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ. ಇಲ್ಲಿ ಗುರು ಸಪ್ತಮದಲ್ಲಿದ್ದ ಷಷ್ಠಭಾವಕ್ಕೆ ಹೋಗ್ತದೆ. ಗುರುವಿನ ವರವಿರೋದಿಲ್ಲ. 6ರ ಸ್ಥಾನ ಗುರು ಮತ್ತು 3 ಮತ್ತು 6ರ ಅಧಿಪತಿ ಗುರು ಕೂಡ ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥಿರುತ್ತೆ. ಎಷ್ಟೇ ಎಫರ್ಟ್ ಹಾಕಿದ್ರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥಿರುತ್ತೆ. ಸಹೋದರಿಯರ ನಡುವೆ ಅಥವಾ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಮಕರ ರಾಶಿಯವರಿಗೆ ತೋರಿಸ್ತದೆ. ಈ ಮಂತ್ ಅಷ್ಟು ಉತ್ತಮತೆ ಇಲ್ಲ. 12ರ ಸ್ಥಾನಕ್ಕೆ ಗ್ರಹಗಳು ಜಾಸ್ತಿ ಬರ್ತದೆ. ಮಧ್ಯಭಾಗದಿಂದ ನಷ್ಟ ಅಥವಾ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಶಿವನ ದೇವಸ್ಥಾನದಲ್ಲಿ ನೀವು ಈ ಒಂದು ಮಾಸದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಮರಿಬೇಡಿ. ಇದು ಭಾಳ ಮುಖ್ಯವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಕರ ರಾಶಿಯವರಿಗೆ ಎಚ್ಚರಿಕೆಯ ಕಾಲ ಇದೊಂದು. ಮಕರ ರಾಶಿಯವರು ನೋಡಿ, ಬಿಸ್ನೆಸ್ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರು ಅಷ್ಟು ಉತ್ತಮತೆ ಇರೋದಿಲ್ಲ.
ನೋಡ್ಕೊಳ್ಳಿ. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದಾಗೆ ಕುಟುಂಬದಲ್ಲಿ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಏನಾದರೂ ಮಕರ ರಾಶಿಯವರಿಗೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು, ಯಪ್ಪ ಇಲ್ಲಿ ಬೇಡವೇ ಬೇಡ, ಒಂದು ಸ್ಥಳವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಕೂಡ ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ನೆಮ್ಮದಿಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸ್ತದೆ. ಬಟ್ ಮಧ್ಯಭಾಗದವರೆಗೂ ಉತ್ತಮ ಇರುತ್ತೆ. ಮಧ್ಯಭಾಗದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಊಟದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಾಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಮಾಸ ಮಿಶ್ರ ಫಲಗಳ ಊರಡ ಇರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಜಾಗರೂಕತವಾಗಿದ್ದು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಾತಿನ ಮೇಲೆ ವಿಶೇಷ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪರಿಶ್ರಮದ ಮೇಲೆ ನಿಮಗೆ ನಂಬಿಕೆ ಇರಲಿ. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ. ಹಾಗೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.